ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ 2023 ಮತ್ತು 24ನೇ ಸಾಲಿನ SLC ಮತ್ತು PUCಯಲ್ಲಿ 90%ಗಿಂತ ಅಧಿಕ ಅಂಕ ಪಡೆದಿರ್ತಕ್ಕಂಥ ಎಲ್ಲ ನನ್ನ ಸರ್ಕಾರಿ ನೌಕರರ ಮಕ್ಕಳಿಗೆ ಕರ್ನಾಟಕ ಕಲಾಮಂದಿರದಲ್ಲಿ ಈ ದಿನ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರವರು, ವಿಧಾನ ಪರಿಷತ್ದ ನಮ್ಮ ವಿವೇಕಾನಂದರವರ ಅಧ್ಯಕ್ಷತೆಯಲ್ಲಿ ಈ ದಿನ ಕರ್ನಾಟಕ ಕಲಾಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದೊಂದು ಕಾರ್ಯಕ್ರಮಕ್ಕೆ ಸುಮಾರು SLC ಮತ್ತು PUCಯಿಂದ 340 ಜನ ಮಕ್ಕಳು ಮತ್ತು ಅವರ ಪೋಷಕರು ಭಾಗಿಯಾಗಿದ್ದರು. ಮತ್ತು ನಮ್ಮ ಎಲ್ಲ ಸರ್ಕಾರಿ ನೌಕರರ ಬಂಧುಗಳು ಕೂಡ ಭಾಗಿಯಾಗಿ ಇದನ್ನು ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪ್ರಮುಖ 3 ಬೇಡಿಕೆಗಳ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಸಂಸದರಾದ ಯದುವೀರವರು ಕೂಡ ನಾವು ಕೂಡ ಇದಕ್ಕೆ ಪತ್ರ ಮುಖೇನ ಸಂಪರ್ಕ ಮಾಡಿ ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸತಕ್ಕಂಥ ಕೆಲಸ ನಾವು ಕೂಡ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ನಮ್ಮದು 7ನೇ ವೇತನ ಆಯೋಗನ ಈಗಾಗಲೇ ಏನು ಮಾರ್ಚ್ 27ನೇ ತಾರೀಕು ಸಬ್ಮಿಷನ್ ಮಾಡಿದ್ದಾರೆ ಕಮಿಟಿಯಿಂದ, ಅದನ್ನು ಯಥಾವತ್ತಿಗೆ ಜಾರಿಗೊಳಿಸಬೇಕು ಅಂತ ಪ್ರಮುಖವಾದ ಬೇಡಿಕೆ. ಜೊತೆಗೆ ನಮ್ಮ NPSನ ಕ್ಯಾನ್ಸಲ್ ಮಾಡಿ OPS ಜಾರಿ ಮಾಡಿಕೊಡ್ತಕ್ಕಂಥದ್ದು, ಮತ್ತು ಎಲ್ಲ ಸರ್ಕಾರಿ ನೌಕರರ ಮತ್ತು ಕುಟುಂಬದವರಿಗೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ಸರ್ಕಾರ ಕೂಡ ತೀರ್ಮಾನ ಮಾಡಿ ಕಳೆದ ಬಜೆಟ್ನ 500 ಕೋಟಿ ರೂ ಕೂಡ ಇಟ್ಟಿತ್ತು. ಅದು ಇನ್ನೂ ಕೂಡ ಅನುಷ್ಠಾನಗೊಳಿಸಿಲ್ಲ. ಹಾಗಾಗಿ ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನು ನಮಗೆ ಈಡೇರಿಸ್ಕೊಡ್ಬೇಕು ಅಂತ ಈಗಲೂ ಕೂಡ ಚರ್ಚೆ ಮಾಡಿದ್ದೇವೆ. ನಾವಾಗಲೇ ತೀರ್ಮಾನ ಮಾಡಿದಂತೆ ಕಳೆದ 27ನೇ ತಾರೀಕು ಚಿಕ್ಕಮಗಳೂರಿನ ಕಾರ್ಯಕ್ರಮ ಸಭೆಯಲ್ಲಿ ತೀರ್ಮಾನಿಸಿದಂತೆ ನಾವು ಈಗಾಗಲೇ ಪ್ರಥಮ ಹಂತದಲ್ಲಿ ಎಲ್ಲ ಶಾಸಕರುಗಳಿಗೆ ಮತ್ತು ವಿಧಾನ ಪರಿಷತ್ಗೆ ಮನವಿಗಳನ್ನ ಕೊಡ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಈಗಾಗಲೇ ರಾಜ್ಯಸಭೆ ಕೂಡ ತೀರ್ಮಾನ ಮಾಡಿದ್ದೇವೆ. 29ನೇ ತಾರೀಕಿನ ತದನಂತರದಲ್ಲಿ ನಾವು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಕೂಡ ಮಾಡಿದ್ದೇವೆ. ಅದರಿಂದ ಏನು ಸೆಷನ್ ನಡೆದಿದೆ ಅದೇನು ತೀರ್ಮಾನ ತಗೊಂಡ ಮೇಲೆ ನಾವು ಮುಂದೆ ಕಾರ್ಯಪ್ರವೃತ್ತ ಆಗ್ತೀವಿ ಅಂತ ತಮ್ಮ ಗಮನಕ್ಕೆ ಇಷ್ಟಪಡ್ತೇವೆ.